ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನೇತ್ರಾವತಿ ಪೀಕ್ ಟ್ರಕ್ ಎಪಿಸೋಡ್ 2. ಈಗ ನಿಮಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡ್ಕೊಡ್ತೀನಿ. ಇವರನ್ನ ಎಲ್ಲಿ ನೋಡಿದೀರ ಅಂತ ಹೇಳ್ಬಿಟ್ಟು ಹೇಳಿ ಸ್ವಲ್ಪ. ನಮ್ಮ ಅಣ್ಣ ಅವ್ರು ನೋಡಿ, ಫುಲ್ ಸುರೇಶ್ ಗೌಡ್ರು. ಇಲ್ಲಿ ಬಂದ್ರೆ ಮೀಟ್ ಆಗಿ ಇಲ್ಲಿ ಮಲ್ನಾಡ್ ವೈಭವ ಟೀ ಕಾಫಿ ಎಲ್ಲ ಸಿಗುತ್ತೆ, ಮ್ಯಾಗಿ ಬಜ್ಜಿ ಎಲ್ಲ ಸಿಗುತ್ತೆ, ಏನ್ ಬೇಕು ಎಲ್ಲ ಸಿಗುತ್ತೆ. ತಿನ್ಬೋದು. ಸ್ಟಿಕ್ಕು ಕೊಡ್ತಾರೆ 20 ರೂಪಾಯಿಗೆ, ಕಡಿಮೆ ಕೊಡ್ತಾರೆ. ಒಳ್ಳೆ ಫೇಮಸ್ ಅಲ್ಲಿದೆ. ನಮ್ಮ ಅಣ್ಣ ಸುರೇಶ್ ಗೌಡ್ರು. ಈ ಸತಿ ಬಂದ್ರೆ ಸುರೇಶ್ ಗೌಡ್ರ ಮೀಟ್ ಆಗಿ ಅಂತ ಕೇಳ್ಕೊತೀನಿ. ಜೈ ಸುರೇಶ್ ಗೌಡ್ರು. ಸರಿ, ಬರ್ತೇವೆ. ಶಿಕ್ಷಕರೇ, ನಮ್ಮ ಆಫ್ ರೋಡ್ ಹಣೆ ಬರ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಟ್ರೈಕ್ ಆಗ್ಬಿಟ್ಟಿದೆ. ಗಾಡಿ ಹಚ್ಚುವಾಗೇನೋ ಕಷ್ಟಪಟ್ಟು ಹಚ್ಬಿಟ್ವೆ. ಈಗ ಇಳಿಬೇಕಾದ್ರೆ ಈ ತರ ಇಳಿಯಕ್ಕೆ ಕಷ್ಟ ಆಗ್ತಿದೆ. ನೋಡ್ಬೋದು ನಾವು ಎಷ್ಟು ಕಷ್ಟಪಡ್ತಿದ್ದೀವಿ. ಈ ಥರ ಸ್ವಲ್ಪ ಹುಷಾರಾಗಿ ಬನ್ನಿ ಬೈಕ್ ಎತ್ಕೊಂಡು. ನಮಗೆ ಸ್ವಲ್ಪ ಬೀಜ ಬೈಕ್ ಬಂದ್ಬಿಡ್ತು ಈಗ. ಅದರಿಂದ ಒಬ್ಬನು ಇಳಿಸ್ತವನೆ, ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಮಾಡೋದು. ಗಾಯ್ಸ್, ಈಗ ಒಂದು ಹಿಡನ್ ವಾಟರ್ ಫಾಲ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ನಮ್ಮ ಕುದುರೆಮುಖ ನಿಯರ್ ಬೈ, ನೇತ್ರಾವತಿ ಪೀಕ್ ನಿಯರ್ ಬೈ, ಅದೇ ಎಳ್ನೀರು ವಾಟರ್ ಫಾಲ್. ಇದನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ, ಬನ್ನಿ. ನಾನು ನೋಡಿಲ್ಲ. ಮತ್ತು ಡಾಕ್ಟರ್ ಬ್ರೌನ್ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದನ್ನು ಮತ್ತೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಆಫ್ ರೋಡ್ ಎಲ್ಲ ಮಾಡಿಬಿಟ್ಟಿದ್ವಿ ಈಗ ನಾನು ನನ್ನ ಫ್ರೆಂಡ್. ನೀವು ಆಫ್ ರೋಡ್ ಅಂತ ಹೇಳ್ಬೋದು, ಸಖತ್ತಾಗಿದೆ. ಒಂದ್ಸತಿ ನೀವು ಬಂದು ಟ್ರೈ ಮಾಡಿ. ಮೇ ಬಿ ಪಾರ್ಕಿಂಗ್ ಇರ್ಬೋದು, ಎಲ್ಲರೂ ಇಲ್ಲಿ ನಿಲ್ಸಿದ್ದಾರೆ ಬೈಕ್ಸ್ ಎಲ್ಲ. ನೋಡುವ ಬನ್ನಿ. ಸುಮಾರು 1.5 ಕಿಲೋಮೀಟರ್ ಇರ್ಬೋದು. ನಿಮಗೆ ನೀರಿನ ಶಬ್ದ ಕೇಳಿಸ್ತಾ ಇರ್ಬೋದು. ಅಲ್ಲಿ ನಡ್ಕೊಂಡು ಹೋಗಿ 2 ಕಿಲೋಮೀಟರ್ ಸರೌಂಡಲ್ಲಿ ವಾಟರ್ ಫಾಲ್ ಇದೆ. ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸಖತ್ತಾಗಿದೆ. ಇದಕ್ಕೆ ಡಾಕ್ಟರ್ ಬ್ರೋ ಅವರು ಬಂದು ವಿಸಿಟ್ ಮಾಡಿದ್ದಾರೆ 5 years ಬ್ಯಾಕು. ನಾನೀಗ ನೋಡ್ತಾ ಇದ್ದೀನಿ. ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡೋಣ. ಗಾಯ್ಸ್, 300 ಮೀಟ್ರ್ ಇದೆ. ನಿಮಗೂ ನೀರಿನ ಶಬ್ದ ಕೇಳಿಸ್ತಾ ಇರ್ಬೋದು. 200 ಮೀಟ್ರು ಇಲ್ಲಿ ಸೌಂಡು ಯಾವ ಥರ ಬರ್ತಿದೆ ಅಂತ. ಇನ್ನು ಇದಲ್ಲ ಎಳ್ನೀರು ಫಾಲ್ಸು, ಇನ್ನು ಮುಂದೆ ಹೋಗ್ಬೇಕು. ಬನ್ನಿ ಹೋಗುವ. 200 ಮೀಟರ್ಸ್ ಇದೆ ಎಳ್ನೀರು. ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಇದು ಫಾಲ್ಸಿಗೆ ದೂರ ಇದೆಯಾ ಜಾಸ್ತಿ? 120 ಮೀಟರ್. ಓಕೆ. ಇಲ್ಲಿ 100 ಮೀಟರ್. ಓಕೆ. ನೀವು ಇಬ್ಬರಿಂದ 100 ರೂಪಾಯಿ ಶೇರ್ ಮಾಡಿ. ಹಾಟ್ಸ್ಪಾಟ್ ಇದೆಯಾ? ಹಾಟ್ಸ್ಪಾಟ್ ನೆಟ್ವರ್ಕ್ ಇಲ್ಲ ನಮ್ಮ ಫೋನಲ್ಲಿ, ಕ್ಯಾಶ್ ಇಲ್ಲ. ಇದು ಹಾಟ್ಸ್ಪಾಟ್ ನಾವೇನು ಮಾಡಲಿ? ಇಲ್ಲಿ ಬನ್ನಿ. 50 ರೂಪೀಸ್ ಪೇ ಮಾಡೋದು. ಇಲ್ಲಿ ಎರಡು ವಾಟರ್ ಫಾಲ್ ಇದೆ ಅಂತೆ. ಒಂದು ಜರಿಯಾಗಿ ಹರಿತಾ ಇದೆ ಅಂತೆ. ಅಲ್ಲಿ ಹೋಗಿ ಫೋಟೋಶೂಟ್ ಮಾಡಿಸ್ಬೋದು, ನೋಡ್ಕೊಂಬರ್ಬೋದು. ಇನ್ನೊಂದು ಎಳ್ನೀರು ವಾಟರ್ ಫಾಲ್ ಡೌನಲ್ಲಿ, ಅಲ್ಲಿ ಹೋಗಿ ಆಟ ಆಡ್ಬೋದಂತೆ. ಇಲ್ಲಿ ಆಟ ಆಡಲಿಕ್ಕಿಲ್ಲ ಅಂತೆ. ಬನ್ನಿ ನೋಡ್ಕೊಂಡು ಹೋಗುವ. ಅಲ್ಲಿ ಕಾಣಿಸ್ತಾ ಉಂಟಲ್ಲ ಜರಿ, ಎಳ್ನೀರು ಅಲ್ಲಿಂದ ಬರ್ತಿರೋದು. ನೇತ್ರಾವತಿ ಗುಮ್ಮಸ್ಥಾನ ಅಲ್ಲಿಂದ ಬಂದು ನೇತ್ರಾವತಿ ನದಿಗೆ ಹೋಗೋದಂತ ಧರ್ಮಸ್ಥಳಕ್ಕೆ. ಅದು ಸಣ್ಣ ಜರಿ ಯಾವ ಥರ ಇದೆಯಾ, ಇಲ್ಲಿ ನಿಧಾನವಾಗಿ ಇಳಿಬೇಕು, ಇಲ್ಲಾಂದರೆ ಸರ್ರನ್ ಜಾರ್ ಬೀಳ್ತು. ಚೆನ್ನಾಗಿದೆ. ಫೋಟೋಶೂಟ್ ಮಾತ್ರ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ ನೀರು ಇಳಿತಾ ಇದೆ ಜರಿ, ಸಣ್ಣ ಜರಿ ಗಾಡಿ ವಾಟರ್ ಫಾಲ್ ಮೇಲಿಂದ ಇದೆ. ಇಲ್ಲೇ ಒಂದು ಸ್ವಲ್ಪ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಚೆನ್ನಾಗಿದೆ ವ್ಯೂ ಒಂದು ಮಸ್ತಲ್ಲ. ಕಾಣುತ್ತೆ ಸೌಂಡ್ ಶಬ್ದ ನೋಡಿ. ಇದು ಆ್ಯಕ್ಚುಲಿ ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇದಾಗಿದೆ. ಇಲ್ಲೇ ವಾಟರ್ ಬರ್ತದೆ. ಇನ್ನು ನಾವು ಮುಂದೆ ಒಂದು 1 ಕಿಲೋಮೀಟರ್ ನಡ್ಕೊಂಡು ಹೋದರೆ ಬರ್ತದೆ. ನೀವು ನೋಡ್ಬೋದು, ಪ್ರೈವೇಟ್ ಸೆಕ್ಷನಲ್ಲಿ ಇದೆ. ಚೆನ್ನಾಗಿದೆ ವ್ಯೂ ಅಂತೂ. ಇನ್ಸೈಡ್ ಒಳಗಡೆ ಹೋಗಿ ನಾವಲ್ಲಿ ಆಟ ಆಡ್ಕೋಬೋದಂತೆ. ಮೊದಲು ತುಂಬ ಜಾಸ್ತಿ ಬರ್ತಿತ್ತು, ಬಟ್ ಈಗ ಮಳೆ ಕಮ್ಮಿ ಉಂಟಲ್ಲ, ಸೊ ಅದರಿಂದ ಕಮ್ಮಿ ಇರ್ಬೋದು ಅನಿಸುತ್ತೆ. ಬನ್ನಿ ನೋಡುವ.
ಯಾವ ಥರ ಹೋಗ್ಬೋದು ಅಂತ ಸೈಕಲ್ಲ ಜಾರು ಬಿದ್ರೆ ಮುಖ ಮತ್ತೆ ಪಚ್ಚ ಬಂಡೆ ಫೀಲ್ ಆಗಿದೆಯಲ್ಲ ನನ್ಗೊಂದು ಸೆಕೆಂಡು. ಬಂಡೆ ಜಾಗಲ್ಲಿ ಹಿಡಿದ್ರು ಒಂದ್ ಕಡೆ. ಹಾಂ ಜಾರ್ತದೆ, ಸ್ಕಿಡ್ ಆಗುತ್ತೆ, ಹುಷಾರು, ತಣ್ಣಗಿದೆ ಒಳಗಡೆ. ಆಯ್ತು ನೋಡಿ, ಕಡ್ಡಿ ಬಿಟ್ಬೇಡ, ಹಿಂದೆ ಬರುತ್ತೆ. ಎಳ್ನೀರು ವಾಟರ್ಫಾಲ್ ನೋಡಿರ್ಬೋದು, ರೀಲ್ಸಲ್ಲೆಲ್ಲ ನೋಡಿರ್ತಾರ. ಬನ್ನಿ ನಿಧಾನವಾಗಿ ಹೋಗೋಣ. ಜಾರು ಬಿದ್ದರೆ ಅವನ ಅಕ್ಕ ಮುಖ ಮುತ್ತಿ ಹೊಡೆದ. ಚಿಕ್ಕದ ಹಿಡನ್ ವಾಟರ್ಫಾಲು ಇಷ್ಟೇ ಇರೋದು. ನೋಡ್ಬೋದು, ಇನ್ನೂ ಮಳೆ ಬರ್ತಾ ಇದ್ರಿಂದ ಚೆನ್ನಾಗಿ ನೋಡೋಕ್ಕಾಗತ್ತೆ. ಬಿಸಿಲಿಗೆ ಏನೂ ಕಾಣ್ತಾ ಇಲ್ಲ. ನೋಡಿ ಆಗಿದೆ. ಯಪ್ಪ ಹೊಡಿತಾ ಅಂತ ಸರಿಯಾಗಿ ಬೀಳ್ತಾನೆ ಗುರು, ಸೈಗ್ ಅನ್ಕೊಬಿಡು. ಇವಂತೂ ಮಸ್ತ್ ಇದೆ, ನೋಡ್ಬೋದು. ಚಿಂದಿ ಚಿತ್ರಾನ್ನ. ಹೋಗ ಯಶವಂತ್, ಹೋಗ. ಇವಂತೂ ಮಸ್ತ್ ಇದೆ, ನೋಡ್ಬೋದು. ಎಳ್ನೀರು ಹೆಂಗ್ ಬರ್ತಿದೆ ಹಂಗ್ ಬರ್ತೈತೆ, ಮಸ್ತ್ ಐತೆ. ಚಾರ್ಜ್ ಇಲ್ಲ ಕಣೋ. ನೋಡ್ಬೋದು, ಚಿಕ್ಕ ಫಾಲು ಚೆನ್ನಾಗಿದೆ. ಎಲ್ಲಿ ಮಾಡ್ಬೋದು, ಸಖತ್ ಸೈಗಾಗಿದೆ, ಮಸ್ತ್ ಎಂಜಾಯ್ ಮಾಡ್ಬೋದು. ಇಲ್ಲೇ ಬಂದು ಎಂಜಾಯ್ ಮಾಡಿದ್ದಂದ್ರೆ ನೋಡಿ ಹೆಂಗಿದೆ ಅದು. ಈ ಕಡೆ ಒಂದಿದೆ, ನೆಕ್ಸ್ಟ್ ಅನದರ್ ದಿಸ್ ಒನ್. ವಾಟರ್ಫಾಲ್ ಒಂದು ತುಂಬ ಚೆನ್ನಾಗಿದೆ. ಮಳೆ ಇದ್ರೆ ಇನ್ನೂ ಜಾಸ್ತಿ ಚೆನ್ನಾಗಿರ್ತದೆ. ಹೋದ್ರೆ ಹೋಗ್ಲಿ ಬಿಡಿ, ಇನ್ನು ವಿಡಿಯೋನ ಎಂಡ್ ಮಾಡೋ ಸಮಯ ಬಂತು. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.